ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನನ್ನ ಕಡೆಯಿಂದ ಒಂದು ದೊಡ್ಡ ತಪ್ಪಾಗಿದೆ, ನಾನು ಈ ಮೂಲಕ ಕ್ಷಮಾಪಣೆ ಕೇಳ್ತಿದ್ದೇನೆ. ಏನು ಅಂತಂದರೆ, ನಿನ್ನೆ ಪೋಸ್ಟ್ ಸೆಕ್ಷನಲ್ಲಿ ನಾನು ಯು ಪಿ ವಾರಿಯರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯದ ನಿನ್ನೆ ಮ್ಯಾಚ್ ಇತ್ತು, ಅದು ವಿಡಿಯೋ ಇವತ್ತು ಬರ್ತದೆ ಅಂತ ಮೆನ್ಷನ್ ಮಾಡಿರಲಿಲ್ಲ. ನಾನು ನಿನ್ನೆ ಆಲ್ರೆಡಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇತ್ತು ಅಂತ ನಾನು ಈ ವಿಡಿಯೋ ಹಾಕಲಿಲ್ಲ, ಬೆಳಿಗ್ಗೆ ಹಾಕುವ ಅಂತ ಇದ್ದೆ, ಬಟ್ ಪೋಸ್ಟ್ ಸೆಕ್ಷನಲ್ಲಿ ಹಾಕಲಿಲ್ಲ. ಬಟ್ ಯಾರು ಪಾಪ ಇವತ್ತು ಬೆಳಿಗ್ಗೆ ಅದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ನೋಡ್ತೇನೆ, ರಾತ್ರಿ 12:40ಕ್ಕೆ ಒಂದು ಮೆಸೇಜ್ ಇತ್ತು, ಸರ್ ವಿಡಿಯೋ ಬರ್ತದೋ ಇಲ್ವೋ, ನಾನು ಪೋಸ್ಟ್ ಸೆಕ್ಷನ್ ನೋಡಿದೆ, ನೀವೇನು ಹಾಕಿರಲಿಲ್ಲ, ಅದಕ್ಕೆ ನಾನು ಕಾಯ್ತಾ ಇದ್ದೆ ಅಂತ. ನಂಗೆ ಆ ಮೆಸೇಜ್ ನೋಡಿ ಬೇಜಾರಾಯಿತು. ನನ್ನಿಂದ ಸುಮ್ಮನೆ ಪಾಪ ವೆಯ್ಟ್ ಮಾಡ್ತಾ ಇದ್ರಲ್ಲ ಅಂತ. ಸೊ ದಯವಿಟ್ಟು ಕ್ಷಮಿಸಬೇಕು, ನನಗೆ ಪೋಸ್ಟ್ ಸೆಕ್ಷನಲ್ಲಿ ಅದು ಮೆನ್ಷನ್ ಮಾಡಲಿಕ್ಕೆ ಮರ್ತೋಯ್ತು. ನಾನೇ ಸುಮಾರು ಸಲ ಹೇಳಿದ್ದೇನೆ ಪೋಸ್ಟ್ ಸೆಕ್ಷನ್ ನೋಡಿ ಅಂತ, ಬಟ್ ನನಗೆ ಹೇಳಲಿಕ್ಕೆ ಮರ್ತೋಯ್ತು ಅಥವಾ ಅದರಲ್ಲಿ ಇನ್ಫಾರ್ಮ್ ಮಾಡಲಿಕ್ಕೆ ಮರ್ತೋಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಯು ಪಿ ವಾರಿಯರ್ಸ್ ಅವರು ವಾರಿಯರ್ಸ್ ಥರ ಆಡ್ತಾ ಇಲ್ಲ, ಸತತ 3ನೇ ಸೋಲು. ಹಾಗೂ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಅಂತೂ ಇಂತೂ ಹೇಗೋ ಒಂದು ಮೊದಲ ಜಯ ಸಿಕ್ಕಿತ್ತು. ಅಂದರೆ ಸೋಲ್ಬೇಕಂತ ಪಣ ತೊಟ್ಟಿದ್ರ ಅಂತ ಲಾಸ್ಟ್ ಓವರಲ್ಲಿ, ಬಟ್ ಸಡನ್ನ ರಿಯಲೈಸ್ ಆಯ್ತು ಅಂತ ಕಾಣ್ತೇವೆ, ಮಾರ ಹ್ಯಾಟ್ರಿಕ್ ಸೋಲಾಗೋದು ಬೇಡ, ಒಂದು ಗೆಲ್ಲುವ ಅಂತ ಹೇಳ್ಕೊಂಡು ಗೆದ್ದರು. ಇದು ಯು ಪಿ ವಾರಿಯರ್ಸ್ ನನ್ನ ಪ್ರಕಾರ ಇವರು ಕ್ವಾಲಿಫೈ ಆಗೋದಿಲ್ಲ ನೆಕ್ಸ್ಟ್ ರೌಂಡ್. ಯಾಕಂತಂದರೆ ನಥಿಂಗ್ ಈಸ್ ಗೋಯಿಂಗ್ ರೈಟ್. ಅವರ ಒಂದು ತಂಡದಲ್ಲಿ ಎಲ್ಲವೂ ಎಂಥದೋ ಒಂದು ಮಿಸ್ ಹೊಡಿತಾ ಉಂಟು. ನೋಡಿ, ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಯು ಪಿ ವಾರಿಯರ್ಸ್ ಅವರ ಓಪನಿಂಗ್ ಕಾಂಬಿನೇಷನ್ ಮತ್ತೆ ಪುನಃ ಚೇಂಜ್ ಮಾಡಿದರು. ಕಿರಣ್ ನವಗಿರೆ ಬಂದರು, ಅವರು 0 ಸುತ್ತಿದ್ರು. ಆ ಎಮ್ಮನಿಗೆ ಒಂದು ಸ್ವಲ್ಪ ಹೇಳಬೇಕು, ಅದು ಡಿಸ್ರೆಸ್ಪೆಕ್ಟ್ಫುಲ್ ವರ್ಡ್ ಅಲ್ಲ ಆ ಎಮ್ ಅಂತಂದರೆ, ಅವರಿಗೆ ಸ್ವಲ್ಪ ಹೇಳಬೇಕು ಮ್ಯಾನೇಜ್ಮೆಂಟ್ ಏನಂತಂದರೆ, ಸ್ವಲ್ಪ ನೋಡಿಕೊಂಡು ಆಡು ಮಾರೆ. 3 ಮ್ಯಾಚ್ ಕೂಡ ಒಟ್ಟು ದಡ್ಡಂತ ಹೊಡಿಬೇಕಂತ ಔಟ್ ಆದದ್ದೇ, ಆ ಟೆಂಪರ್ಮೆಂಟ್ ತೋರಿಸ್ತಾ ಇಲ್ಲ, ಡಕ್ ಔಟು. ಅದಾದಮೇಲೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು, ಫೀಬಿ ಲಿಚ್ಫೀಲ್ಡ್ ಮತ್ತು ಅವರ ಕ್ಯಾಪ್ಟನ್ ಮೆಗ್ಲಾನಿಂಗ್. ಫೀಬಿ ಲಿಚ್ಫೀಲ್ಡ್ ಔಟ್ ಆದಮೇಲೆ ಹರ್ಲಿಲ್ ಡಿಯೋಲ್ ಅವರು 2 ಡೌನ್ ಬಂದು, ಅಂದರೆ 2 ವಿಕೆಟ್ ಹೋದ್ಮೇಲೆ ಬಂದರು. ಲಾಸ್ಟ್ ಮ್ಯಾಚಲ್ಲಿ ಓಪನಿಂಗ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೇನೆ. ನಾನು ಅವರಿಂದ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅವ್ರು ಚೆನ್ನಾಗಿ ಆಡ್ತಾರೆ ಅಂತಂದು. ಯಾಕಂತಂದರೆ ನನಗೆ ಅವರ ನೋಟಬಲ್ ಕಾಂಟ್ರಿಬ್ಯೂಷನ್ ನಂಗೆ ಇಲ್ಲಿ ತನಕ ನೆನಪಿಲ್ಲ. WPL ಅಲ್ಲಿ ನಿನ್ನೆ ಚೆಂದ ಮಾಡಿ ಆಡಿದ್ರು, 37 ಬಾಲ್ 47 ರನ್ ಹೊಡೆದ್ರು. ಒಂದು ಹಂತದಲ್ಲಿ 15 ಓವರ್ಗೆ 132 ರನ್ ಆಗಿದೆ. ಮಿನಿಮಮ್ 180 ಹೊಡಿಬೇಕು. ಈಗೆಲ್ಲ WPL ತುಂಬ, ಅಂದರೆ WPL 1ಗೆ ಕಂಪೇರ್ ಮಾಡಿದರೆ ತುಂಬ ಮುಂದುವರೆದಿದೆ. ಪ್ಲೇಯರ್ಸ್ ಎಲ್ಲ ಚೆಂದ ಮಾಡಿ ಆಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸ್ಕೋರ್ ಬರ್ತಾ ಇದೆ. ಸೊ 180 ಆಗ್ತದೆ ಅಂತ ಅಂದ್ಕೊಂಡ್ರೆ, ಇವರು ನೆಕ್ಸ್ಟ್ 5 ಓವರಲ್ಲಿ ಹೊಡೆದದ್ದು ಕೇವಲ 32 ರನ್ ಮಾತ್ರ. 32 ಅಲ್ಲ, 22 ರನ್ ಮಾರ್ರೆ. ಓ ಮೈ ಗಾಡ್, 132 ಇದ್ದದ್ದು ಕೇವಲ 154 ರನ್ ಅಷ್ಟೇ. 8 ವಿಕೆಟ್ ಹೋಗಿದೆ. ಅಭಿಷೇಕ್ ನಾಯರ್ ಅವ್ರಿಗೆ ಎಂತ ಅನಿಸುತ್ತೋ ಗೊತ್ತಿಲ್ಲ, ಹರ್ಲಿನ್ ಡಿಯೋಲ್ ಅವ್ರನ್ನ ವಾಪಸ್ ಕರೆದು ರಿಟೈರ್ಡ್ ಔಟ್ ಆಗಿ ಮಾರ ಸಾಕು, 37 ಬಾಲ್ 47, ಓಕೆ ಗುಡ್. ಮೇ ಬಿ ಇವರು ಹರ್ಲಿನ್ ಡಿಯೋಲ್ ಅವರು 50ರ ಹತ್ತಿರ ಬರ್ತಿದ್ದಾಗೆ ಆಟ ಸ್ವಲ್ಪ ಸ್ಲೋ ಮಾಡಿದ್ರು ಅಂತ ಅವ್ರು ಅಂದ್ಕೊಂಡ್ರು. ಅಭಿಷೇಕ್ ನಾಯರ್ ಅವರು ಇವರು 50ಗೋಸ್ಕರ ಆಡ್ತಿದ್ದಾರೆ, ತಂಡಕ್ಕೋಸ್ಕರ ಆಡ್ತಾ ಇಲ್ಲ, ಸಾಕಮ್ಮ ಆಡಿದ್ದು ಅಂತ ವಾಪಸ್ ಕರೆದ್ರೋ ಏನೋ. ಬಟ್ ಅವರನ್ನು ಕರೆದದ್ದು ನೆಕ್ಸ್ಟ್ ಬಂದವರಲ್ಲಿ ಯಾರು ಕೂಡ ನಿಲ್ಲಿಲ್ಲ, ಎಲ್ಲ ಸಿಂಗಲ್ ಡಿಜಿಟ್. ನಂಗೆ ಮತ್ತೆ ಸ್ವಲ್ಪ ವಿಯರ್ಡ್ ಅಂತ ಅನಿಸಿದ್ದು ಏನಂತಂದರೆ, 6 ವಿಕೆಟ್ ಹೋದ್ಮೇಲೆ ದೀಪ್ತಿ ಶರ್ಮಾ ಅವ್ರನ್ನ ಕಳಿಸ್ತಿದ್ದಾರೆ. ಸೊ ಅಷ್ಟು ದೊಡ್ಡ ಮೊತ್ತಕ್ಕೆ ಸೇಲಾದಂತಹ ದೀಪ್ತಿ ಶರ್ಮಾ ಅವರ ಮೇಲೆ ಒಂದು ಚೂರು ಸಹ ಕಾನ್ಫಿಡೆನ್ಸ್ ಇಲ್ವಾ ಯು ಪಿ ವಾರಿಯರ್ಸಿಗೆ? ಕಾನ್ಫಿಡೆನ್ಸನ್ನು ಕಳೆದುಕೊಂಡ್ರ ಅಂತ ಅನ್ನಿಸ್ತಾ ಉಂಟು. ಯಾಕಂತಂದರೆ ಬ್ಯಾಟಿಂಗ್ ಆರ್ಡರ್ ಭಯಂಕರ ಚೇಂಜ್ ಆಗಿದೆ ಅವ್ರದ್ದು, ತುಂಬ ಲೇಟಾಗಿ ಬರ್ತಾ ಇದ್ದಾರೆ. ಅವರು ಕೂಡ ಎಂಥದ್ದು ಆಡಲಿಲ್ಲ. ಕೊನೆಗೆ 20 ಓವರ್ಗೆ 154 ರನ್ನಿಗೆ 8 ವಿಕೆಟ್ ಡಮಾರ್. ಆ್ಯಂಡ್ ಶಫಾಲಿ ವರ್ಮಾ 4 ಓವರ್ಗೆ 16 ರನ್ನಿಗೆ 2 ವಿಕೆಟ್. ಲಾಸ್ಟ್ ಓವರ್ 20ನೇ ಓವರ್ ಹಾಕಿದ್ದು ಶಫಾಲಿ ವರ್ಮಾ ಅವರು, ಆ ಓವರಲ್ಲಿ 2 ವಿಕೆಟ್ ಬಿತ್ತು. ಮೋರ್ ದೆನ್ ಎನಿಥಿಂಗ್ 4 ಓವರ್ಗೆ ಕೇವಲ ಅವರು 16 ರನ್ ಬಿಟ್ಟು ಕೊಟ್ಟದ್ದು. ಕ್ರೇಜಿ. ಆ್ಯಂಡ್ ಒಂದು ಮ್ಯಾಚಲ್ಲಿ ಎಂತ ಬೇಕಾರಾಗ್ಬೋದು, ಇನ್ನೊಂದು ಮ್ಯಾಚಲ್ಲಿ ಏನು ಬೇಕಾರಾಗ್ಬೋದು ಹೇಳೋದಕ್ಕೆ ಸ್ನೇಹ ರಾಣಾ ಒಳ್ಳೆ ಎಕ್ಸಾಂಪಲ್. ಲಾಸ್ಟ್ ಮ್ಯಾಚ್ ಅವರು ಗುಜರಾತ್ ಜೈಂಟ್ಸ್ ವಿರುದ್ಧ ಫಸ್ಟ್ ಓವರ್ ಅವ್ರು ಹಾಕಿದ್ದ 1 ಓವರ್ 32 ರನ್ ಚರ್ಚಿಸ್ಕೊಂಡಿದ್ರು ಸೋಫಿ ಡಿವೈನ್ ಅವ್ರ ಹತ್ರ. ನಿನ್ನೆ ಫಸ್ಟ್ ಓವರ್ದು ಫಸ್ಟ್ ಬಾಲೇ ವಿಕೆಟ್. ಫೀಬಿ ಲಿಚ್ಫೀಲ್ಡ್ ಅವ್ರನ್ನ ಸ್ಟಂಪ್ ಔಟ್ ಆಗಿ ಅದು ಕನ್ವರ್ಟ್ ಆಗಿತ್ತು ವಿಕೆಟ್. ಫಸ್ಟ್ ಬಾಲಲ್ಲೇ ಅವರಿಗೆ ಸ್ನೇಹ ರಾಣಾ ಅವರಿಗೆ ವಿಕೆಟ್ ಸಿಕ್ಕಿತ್ತು. ಈ ಥರ ಒಂದು ಮ್ಯಾಚಲ್ಲಿ ಏನಾರು ಆದರೆ ಇನ್ನೊಂದು ಮ್ಯಾಚಲ್ಲಿ ಅದೇ ಪುನರಾವರ್ತನೆ ಆಗ್ತದೆ ಅಂತೆಲ್ಲ ಹೇಳಿಕ್ಕಾಗೋದಿಲ್ಲ. ಒಂದು ಮ್ಯಾಚ್ ಹೀರೋ, ಒಂದು ಮ್ಯಾಚ್ ಇದು ವಿಲನ್, ಅಥವಾ ಇನ್ನೊಂದು ಮ್ಯಾಚ್ 0, ಈ ಥರ ಆಗ್ಬೋದು. ಬಟ್ 155 ಇದೊಂದು ಟಾರ್ಗೆಟ್ ಎಲ್ಲ, ಎಸ್ಪೆಷಲಿ ಈ WPL ಅಲ್ಲಿ ಎಲ್ಲ ಬ್ಯಾಟಿಂಗ್ ಎಲ್ಲ ಜಬರ್ದಸ್ತ್ ಉಂಟು ಎಲ್ಲ ಟೀಮ್ ಇದು. ಸೊ ಈಸಿಯಾಗಿ ಟಾರ್ಗೆಟ್ ರೀಚ್ ಆಗ್ತಾರೆ ಅಂತ ಅಂದ್ಕೊಂಡದ್ದು. ಅದಕ್ಕೆ ಕರೆಕ್ಟಾಗಿ ಅವರ ಪಾರ್ಟ್ನರ್ಶಿಪ್ ಸಹ ಅಷ್ಟೇ ಸೂಪರ್ ಆಗಿತ್ತು. ಶಫಾಲಿ ವರ್ಮಾ ಆಗಿರ್ಬೋದು, ಅವರ ಕೀಪರ್ ಲೀ ಆಗಿರ್ಬೋದು. ಲೀ ಲಾಸ್ಟ್ ಮ್ಯಾಚಲ್ಲಿ ಸಹ ಚಚ್ಚಿದ್ರು, ಈ ಮ್ಯಾಚಲ್ಲಿ ಸಹ ಚಚ್ಚಿದ್ರು. 44 ಬಾಲಿಗೆ 67 ರನ್ ಹೊಡೆದ್ರು. ಆ್ಯಂಡ್
ಶಫಾಲಿ ವರ್ಮಾ ಅವರದ್ದು ಕೂಡ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್, 32 ಬಾಲಿಗೆ 36 ರನ್. ಬಟ್ ಆ ಚೇಸಿಗೆ ಬೇಕಾಗಿರುವಂತಹ ಇನ್ನಿಂಗ್ಸ್ ಲೀಗೆ ಸಪೋರ್ಟಿವ್ ಆಗಿತ್ತು. ಅದಾದ ಮೇಲೆ ಅವರಿಬ್ರು ಔಟ್ ಆದ್ಮೇಲೆ ವೋಲ್ವಾರ್ಟ್ ಅವರು ಇದ್ರು, ಜೆಮಿಮಾ ರಾಡ್ರಿಕ್ಸ್ ಇದ್ರು, ಎಲ್ಲವೂ ಕೂಡ ಅಂದುಕೊಂಡಂತೆ ನಡೆಯುತ್ತಿದೆ ಅನ್ನುವ ತರವೇ ಹೋಗ್ತಾ ಇತ್ತು. ಲಾಸ್ಟ್ ಓವರ್ಗೆ ಕೇವಲ 6 ರನ್ ಬೇಕು. 6 ರನ್ 7 ಓಕೆ, ನೆನಪೋಗಿದೆ 7-6 ಅಂತ ಅಂದ್ಕೊಳ್ತೇನೆ. ಲಾಸ್ಟ್ ಓವರ್ ಇನ್ನೇ ಸ್ಟಾರ್ಟ್ ಆಗ್ತದೆ, ಆಗ ರಾಡ್ರಿಕ್ಸ್ ಅವರು ಔಟ್ ಆಗಿದ್ರು. ಓಕೆ, ಕ್ಯಾಪ್ ಮತ್ತೆ ವೋಲ್ವಾರ್ಟ್ ಅವರು ಸ್ವಲ್ಪ ಲಾಸ್ಟ್ ಮ್ಯಾಚಿನ ಒಂದು ನೆನಪು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬರ್ಬೋದು. ಜಿ ವಿರುದ್ಧ ಏನು ಅವರು ಎಡವಿದ್ರಲ್ಲ, ಅದೇ ಥರ ಎಡವಲಿಕ್ಕೆ ಹೋದರು. ಲಾಸ್ಟ್ ಓವರ್ ಹಾಕ್ತಿದ್ದು ಎಕಲ್ಸ್ಟನ್ ಫಸ್ಟ್ 3 ಓವರ್ ಏನೋ ರಾಡಿ ಮಾಡಿ ಇಟ್ಟಿದ್ರು. ಅವರ ಬೌಲಿಂಗ್ ಅಷ್ಟಕ್ಕಷ್ಟೇ ಇತ್ತು ಫಸ್ಟ್ 3 ಓವರಲ್ಲಿ. ಬಟ್ ಲಾಸ್ಟ್ ಓವರಲ್ಲಿ ಏನು ಒಂದಾದ್ಮೇಲೆ ಒಂದು ಯಾರ್ಕರ್ ಲೆಂತ್ ಹಾಕ್ತಾ ಇದ್ದಾರೆ. ಸೆಕೆಂಡ್ ಬಾಲ್ 4 ಬಂತು, ಅವಾಗ ಇನ್ನೇನು 2 ರನ್ ಬೇಕು ಹಾಗೆ ಹೀಗೆ ಅಂತ ಇತ್ತು. ಸರಿ, ಸೂಪರ್. 6 ಬಾಲಿಗೆ 6 ಇದ್ದದ್ದು, ಒಂದು ಫಸ್ಟ್ ಬಾಲ್ ಡಾಟ್ ಆಯಿತು, ಮಾರಿಸನ್ ಕ್ಯಾಪ್ ಅವರು ಸ್ಟ್ರೈಕಲ್ಲಿ ಇದ್ದದ್ದು. 5 ಬಾಲಿಗೆ 6 ಆಯಿತು, ನೆಕ್ಸ್ಟ್ ಬಾಲ್ 4 ಬಂತು. 4 ಬಾಲಿಗೆ 2 ರನ್ ಇದ್ದದ್ದು, ಮತ್ತೆ ಪುನಃ 2 ಡಾಟ್ ಬಾಲ್ ಆಯಿತು. 2 ಬಾಲ್ಗೆ 2 ಯಾರ್ಕರ್ ಲೆಂತ್. ನೆಕ್ಸ್ಟ್ ಬಾಲು ಲೆಗ್ ಬೈಯಲ್ಲಿ 1 ರನ್ ಬಂತು. ಅವರು DRSಗೆಲ್ಲ ಹೋದ್ರು ಬಿಡಿ, ಅದು ಪಿಚ್ಚಿಂಗ್ ವೇ ಔಟ್ಸೈಡ್ ಆಫ್ ಸ್ಟಂಪ್ ಇತ್ತು. 1 ಬಾಲಿಗೆ 1. ಬಟ್ ಆ ಯಾರ್ಕರ್ ಲೆಂತ್ ಅಷ್ಟೊತ್ತು ಏನಾಗ್ತಿದ್ರು, ಆ ಯಾರ್ಕರ್ ಲೆಂತ್ ಬರಲಿಲ್ಲ. ಲಾಸ್ಟ್ ಬಾಲಿಗೆ ವೋಲ್ವಾರ್ಟ್ ಅವರು 1 ಬಾಲಿಗೆ 1 ಇದ್ದಾಗ 4 ಹೊಡೆದು ವಿನ್ ಆದರು. ನಾ ಹೇಳೋದು, ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಯಾಕೆ ಕೊನೆಯ ಬಾಲ್ ತನಕ ತಗೊಂಡೋಗ್ತಿದ್ದಾರೆ ಅಂತ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಅವ್ರು ಆರಾಮಾಗಿ ಬೇಗ ಚೇಸ್ ಮಾಡ್ಬೋದಿತ್ತು, ಅಥವಾ ಹಬ್ಬಪ್ಪ ಅಂತಂದರೆ 19 ಓವರ್ಗೆ ಮುಗಿಬೇಕಿತ್ತು ಚೇಸ್. ಅದನ್ನು 20 ಓವರ್ ತನಕ ಹೋಗಿದ್ದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. UP ವಾರಿಯರ್ಸ್ ತಂಡದಲ್ಲಿ ಏನು ಪ್ರಾಬ್ಲಮ್ ಆಗಿರೋದು ಅಂತಂದರೆ, ನೋಡಿ, ಎಕಲ್ಸ್ಟನ್ ವರ್ಲ್ಡ್ ಕ್ಲಾಸ್ ಬೌಲರ್, ಅವರು 3 ಮ್ಯಾಚಲ್ಲಿ ಸರಿಯಾಗಿ ಹೊಡಿಸ್ಕೊಂಡಿದ್ದಾರೆ. ಅವರ ಒಂದು ವಾವ್ ಎಕಲ್ಸ್ಟನ್ ಅಂತ ಹೇಳ್ತಾರಲ್ಲ, ಆ ಥರದ ಬೌಲಿಂಗ್ ಬರ್ತಾ ಇಲ್ಲ. ದೀಪ್ತಿ ಶರ್ಮಾ ಅವರು ಬ್ಯಾಟಿಂಗಲ್ಲಿ ಯಾವುದೋ ಆರ್ಡ್ರಲ್ಲಿ ಬರ್ತಾ ಇದ್ದಾರೆ, ಬೌಲಿಂಗಲ್ಲಿ ಲಾಸ್ಟ್ ಮ್ಯಾಚಲ್ಲಿ 4 ಓವರ್ ಹಾಕಲಿಕ್ಕೆ ಸಿಗಲಿಲ್ಲ ಅವರಿಗೆ. ಈ ಮ್ಯಾಚಲ್ಲಿ ನಿನ್ನೆಯ ಮ್ಯಾಚಲ್ಲಿ ಅವರು ಹಾಕಿದ್ದು ಕೇವಲ 3 ಓವರ್ ಮಾತ್ರ. ಅವರು 2 ವಿಕೆಟ್ ತೆಗೆದಿದ್ದಾರೆ ಹೌದು, ಬಟ್ ಅವ್ರಿಗೆ 4 ಓವರ್ ಹಾಕುವಂತಹ ಅವಕಾಶವೇ ಸಿಗಲಿಲ್ಲ. ಮೆಗ್ಲ್ಯಾನಿಂಗ್ಗೆ ಯಾಕೆ ದೀಪ್ತಿ ಶರ್ಮಾ ಅವರ ಮೇಲೆ ನಂಬಿಕೆ ಇಲ್ವಾ, ಅಥವಾ UP ವಾರಿಯರ್ಸ್ ಮ್ಯಾನೇಜ್ಮೆಂಟಲ್ಲಿಯೇ ದೀಪ್ತಿ ಶರ್ಮಾ ಅವರ ಮೇಲೆ ನಂಬಿಕೆ ಹೊರಟೋಗಿದೆ ಗೊತ್ತಿಲ್ಲ. ಈವನ್ ದೀಪ್ತಿ ಶರ್ಮಾ ಅವರ ಫಿಟ್ನೆಸ್ ಮೇಲೆ ಗಮನ ಕೊಡಲೇಬೇಕು. ನೀವು ಎಂಥದೇ ದೊಡ್ಡ ಪ್ಲೇಯರ್ ಆಗಿರಿ, ಎಷ್ಟೇ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿರಿ, ತುಂಬ ದಪ್ಪಾಗಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮದು ಬೇರೆ ಅಭಿಪ್ರಾಯ ಇರ್ಬೋದು. ಈವನ್ ಅವರ ಫೀಲ್ಡಿಂಗ್ ಪೊಸಿಷನ್ ನೋಡಿ, ಅವರಿಗೆ ಶಾರ್ಟ್ ಥರ್ಡ್ ಮ್ಯಾನಲ್ಲಿ ನಿಲ್ಲಿಸ್ತಿದ್ದಾರೆ. ಅಂಥ ಒಂದು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಶಾರ್ಟ್ ಥರ್ಡ್ ಮ್ಯಾನಲ್ಲಿ ನಿಂತ್ಕೊಂಡಿರ್ತಾರೆ. ಒಂದು ಒಳ್ಳೆ ಕ್ಯಾಚ್ ಹಿಡಿದ್ರು, ಇಲ್ಲ ಅಂತಲ್ಲ. ಮೆಗ್ಲ್ಯಾನಿಗೆ ಗೊತ್ತಾಗಿದೆ ಅವ್ರದ್ದು ಫಿಟ್ ಇಲ್ಲ, ದೀಪ್ತಿ ಶರ್ಮಾ ಅವರು ಫಿಟ್ ಇಲ್ಲ, ದಪ್ಪಾಗಿದ್ದಾರೆ ಅಂತ. ಅದಕ್ಕೆ ಶಾರ್ಟ್ ಥರ್ಡ್ ಮ್ಯಾನಲ್ಲಿ ಜಾಸ್ತಿ ಬಾಲ್ ಅಲ್ಲಿ ಹೋಗುದಿಲ್ಲ, ಅದಕ್ಕೆ ಆ ಪೊಸಿಷನಲ್ಲಿ ನಿಲ್ಲಿಸಿದ್ದಾರೆ. ಲಾಸ್ಟ್ 2 ಸೀಸನ್ UP ವಾರಿಯರ್ಸ್ ಅನ್ನು ಲೀಡ್ ಮಾಡಿದ್ರ ದೀಪ್ತಿ ಶರ್ಮಾ ಅವರು ಸಡನ್ ಆಗಿ ಅಂಡರ್ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇರೋದು. ಆ್ಯಂಡ್ ರೀಸೆಂಟ್ ವರ್ಲ್ಡ್ ಕಪ್ ಪ್ಲೇಯರ್ ಆಫ್ ದ ಸೀರೀಸ್ ಆಗಿರುವಂಥ, ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿರುವಂಥ ದೀಪ್ತಿ ಶರ್ಮಾ ಅವರು ಅಷ್ಟು ಅಂಡರ್ ಕಾನ್ಫಿಡೆಂಟ್ ಕಾಣ್ತಾ ಇರೋದು ಅವರಿಗೆ ಹಾಗೂ UP ವಾರಿಯರ್ಸ್ ತಂಡಕ್ಕೆ ಅದು ಶೋಭೆ ತರುವುದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಸತತವಾಗಿ 3 ಮ್ಯಾಚ್ಗಳನ್ನು ಸೋತಿದ್ದಾರೆ UP ವಾರಿಯರ್ಸ್. ಅಂತೂ ಇಂತೂ ಗೆಲುವಿನ ಖಾತೆ ಓಪನ್ ಮಾಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್. ಬಟ್ ಸ್ಟಿಲ್ ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ಯಾಕೆ ಅಲ್ಲಿ ತನಕ ತಗೊಂಡೋದ್ರು ಮ್ಯಾಚನ್ನು ಅಂತ ನಂಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಅಟ್ ದ ಎಂಡ್ ನೋಡಿದಾಗ 7 ವಿಕೆಟ್ಗಳ ಭರ್ಜರಿ ಜಯ, ಬಟ್ ಭರ್ಜರಿ ಹೇಳುವಂತಹ ಜಯ ಅವರಿಗೆ ಸಿಗಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿ ಬರುವ ನಮಸ್ಕಾರ.